ಎಲ್ಲಿ ಎಷ್ಟು ನಾನು ಇಟ್ಕೊಂಡಿದ್ದೀನಿ ಅಲ್ಲಿ ಹಾಕಲ್ವಾ ಸೆಲೆಬ್ರೇಷನ್ಗೆ ಅಂತ ಹೇಗಿದೆ ಚೆನ್ನಾಗಿದೆ ಅಲ್ವಾ ಅಂದ್ರೆ ಬಟರ್ಫ್ಲೈ ಚೆನ್ನಾಗಿಲ್ಲ ಹೆಂಗಿದು ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ ಹಾಗೆ ನಾವಿಬ್ರು ಕೂಡ ಸೂಪರ್ ಆಗಿದ್ದೀವಿ ಅಂಡ್ ಫೈನಲಿ ಇಬ್ರು ಇವತ್ತು ಜಾಯ್ನ್ ಆಗಿದ್ದೀವಿ ಸೆಲೆಬ್ರೇಷನ್ಗೋಸ್ಕರ ಬಿಕಾಸ್ ನಮ್ಮ ಚಾನೆಲ್ ಅಲ್ಲಿ 1K ಫ್ಯಾಮಿಲಿ ಆಗಿದ್ದೀವಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಾವು ಲಾಸ್ಟ್ ವಿಡಿಯೋದಲ್ಲಿ ಕೂಡ ತಿಳಿಸಿದ್ವಿ ಇದ್ರ ಬಗ್ಗೆ ಅಂಡ್ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಕೂಡ ಹೇಳಿದ್ವಿ ಫಸ್ಟ್ ಆಫ್ ಆಲ್ ಸೋ ಸಾರಿ ತುಂಬಾ ಡಿಲೇ ಆಯ್ತು ಈ ವಿಡಿಯೋ ಬರೋದಕ್ಕೆ 3 ವೀಕ್ಸ್ ಇಂದ ಪ್ಲಾನ್ ಮಾಡ್ಕೊಂಡು ಬಂದು ಪೋಸ್ಟ್ಪೋನ್ ಆಗ್ತಾನೆ ಬಂತು ಅಂಡ್ ಫೈನಲಿ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಇಬ್ರು ಜಾಯಿನ್ ಆಗಿದ್ದೀವಿ ಬಿಕಾಸ್ ಜಾನ್ ಫಸ್ಟ್ ವೀಕ್ ಅಲ್ಲೇನೆ ಮಾಡೋಣ ಅಂತ ಪ್ಲಾನ್ ಇದ್ದಿದ್ದು ಬಟ್ ನನ್ಗೇನೋ ಕೆಲಸ ಬಂತು ಆಮೇಲೆ ಸೆಕೆಂಡ್ ವೀಕ್ ಪೋಸ್ಟ್ಪೋನ್ ಮಾಡ್ಕೊಂಡ್ವಿ ಆಮೇಲೆ ಪ್ರಿಯಾಗೇನೋ ಕೆಲಸ ಬಂತು ಸೊ ಥರ್ಡ್ ವೀಕ್ ಅಲ್ಲೂ ಹೀಗೆ ಏನೋ ಕೆಲ್ಸದ ವಿಚಾರದಿಂದ ನಮ್ಗೆ ಆಗ್ಲಿಲ್ಲ ಸೊ ಫೈನಲಿ 4th ವೀಕ್ ಆಫ್ ಜಾನ್ ಇವತ್ತು ಫೈನಲಿ ಬಂದಿದ್ದೀವಿ ಸೊ ಸೆಲೆಬ್ರೇಟ್ ಮಾಡೋಣ ಹಾಗೆ ನೆಕ್ಸ್ಟ್ ವಿಡಿಯೋಸ್ ಬರೋದೆಲ್ಲ ತುಂಬಾ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಬರುತ್ತೆ ಪ್ಲೀಸ್ ಸ್ಟೇ ಟ್ಯೂನ್ ಅಂಡ್ ತುಂಬಾ ಎಂಜಾಯ್ ಮಾಡ್ತೀವಿ ಲೆಟ್ಸ್ ಹ್ಯಾವ್ ಲಾಟ್ ಆಫ್ ಫನ್ ಹಾಗೆ ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಲೆಟ್ಸ್ ಸಿ ಇದನ್ನ ಹೇಗೆ ಹೋಗುತ್ತೆ ಅಂತ ಅಂಡ್ ಸ್ವಲ್ಪ ಲೈಟ್ ಆಗಿ ಡೆಕೋರ್ ಮಾಡೋಣ ಅಂತ ಅನ್ಕೊಂತಾ ಇದೀವಿ ರೂಮ್ ನ ಬಿಕಾಸ್ ಬೇಸಿಕ್ ಇದೆ ಕೇಕ್ ಕೂಡ ತರಿಸಿದೀವಿ ಆನ್ ದ ವೇ ಇದೆ ಸೊ ಕೇಕ್ ಬರೋಷ್ಟರಲ್ಲಿ ಫಸ್ಟ್ ಡೆಕೋರ್ ಮುಗಿಸ್ಕೊಂಡ್ಬಿಡೋಣ ಸೊ ಲೆಟ್ಸ್ ಸ್ಟಾರ್ಟ್ ಸೊ ದಿಸ್ ಇಸ್ ದ ಬೆಡ್ ಅಂಡ್ ಇಲ್ಲಿ ಫುಲ್ ಖಾಲಿ ಸ್ಪೇಸ್ ಇದೆ ಇಲ್ಲಿ ಸ್ವಲ್ಪ ಹಾಗೆ ಡೆಕೋರ್ ಮಾಡೋಣ ಅಂತ ಅನ್ಕೊಂತಾ ಇದೀವಿ ಜಾಸ್ತಿ ಏನಿಲ್ಲ ಕಮ್ಮಿನೇ ಇದೆ ಸೊ ಏನೇನ್ ತಂದಿದೀವಿ ಅಂತ ಕೂಡ ತೋರಿಸ್ತೀನಿ ಕೇಕ್ ಸ್ಟ್ಯಾಂಡು ಕನ್ಫೆಟಿ ಬಲೂನ್ಸ್ 1K ಸೆಲೆಬ್ರೇಷನ್ಗೆ ಹಿಂಗಿದೆ ತರ್ತೀನಿ ಅದನ್ನು ಅಂಡ್ ಸ್ನೋ ಸ್ಪ್ರೇ ಕೇಕ್ ಇಲ್ಲಿ ಇಡ್ಬೋದಲ್ವಾ ಕೇಕ್ ಸ್ಟ್ಯಾಂಡ್ ಅಂಡ್ ಪ್ಲೇಟ್ ಇದು ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದ್ದು ತುಂಬಾ ಕ್ಯೂಟ್ ಆಗಿದೆ ಸೊ ಇದು ಲಾಸ್ಟ್ಗೆ ಸೊ ಫಸ್ಟ್ ಬಲೂನ್ ಗ್ಲೋ ಮಾಡ್ಬಿಡೋಣ ಸೊ ಫಸ್ಟ್ ಬಲೂನ್ ಗ್ಲೋ ಮಾಡ್ಬಿಡೋಣ ಎರಡರಲ್ಲೂ ಇದೆ ಅಲ್ಲಲ್ಲೂ ಇದೆ ಬಟ್ ಇದು ಕಂಪ್ಲೀಟ್ ಕವರ್ ಆಗಿದೆ ಶ್ವೇತಾ ಹೌದಾ ಅದೇ ಐ ಥಿಂಕ್ ನಾವು ಪುಷ್ ಮಾಡಬೇಕು ಓಕೆ ಯಾ ಆಯ್ತಾ ಹೌದಾ ಹಾಂ ಅಷ್ಟೇ ಅಲ್ಲ ಇನ್ನೂ ಇತ್ತು ಫಸ್ಟ್ ಆಗೋದತ್ತು ಹಾಂ ಸಾಕು ಇದನ್ನ ಹೆಂಗೆ ಕ್ಲೋಸ್ ಮಾಡೋದು ಇವಾಗ ಪ್ರೆಸ್ ನಾವು 2-sided ಟೇಪೇ ತಗೊಂಡಿಲ್ಲ ಹೆಂಗೆ ಸ್ಟಿಕ್ ಮಾಡೋದು ಇವಾಗ ಮಜಾ 2-sided ಟೇಪ್ ತಗೊಂಡಿಲ್ಲ ದಿಸ್ ಇಸ್ ಕೆ ಏನು ಮಾಡೋಣ ಮಾಡೋಣ ಏನಾಯ್ತು ಐ ಥಿಂಕ್ ಇದು ಒಂದ್ಸರಿ ಗ್ಲೋ ಮಾಡೋದು ಅಷ್ಟೇ ಅನ್ಸುತ್ತೆ ಅಲ್ಲ ಇದು ಮತ್ತೆ ಮಾಡಬೇಕು ಬಲೂನ್ಸ್ ಗ್ಲೋ ಆಯ್ತು 1K ಬಟ್ ನಾವು ಉಲ್ಟಾ ತೋರಿಸ್ದೆ ಬಲೂನ್ಸ್ ಗ್ಲೋ ಆಯ್ತು ಬಟ್ ಸ್ಟಿಕ್ ಮಾಡೋದಕ್ಕೆ ಡಬಲ್-ಸೈಡೆಡ್ ಟೇಪೇ ತಂದಿಲ್ಲ ಹೇಗೆ ಕಾಣಿಸ್ತಾ ಇದೆ ಅಲ್ಲಿ ಕಾಣಿಸ್ತಾ ಇಲ್ಲ ಓಕೆನಾ ಸ್ಟಿಕ್ ಮಾಡೋದಕ್ಕೆ ಡಬಲ್-ಸೈಡೆಡ್ ಟೇಪ್ ತಂದಿಲ್ಲ ಇವಾಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಇದು ಲಾಸ್ಟಲ್ಲಿ ಸ್ಟಿಕ್ ಮಾಡೋಣ ತುಂಬ ಕೆಳಗಾಯ್ತಾ ಸ್ಟಿಕ್ ಎಸ್ ಎಲ್ಲಿ ಎಸ್ ನಾನು ಇಟ್ಕೊಂಡಿದ್ದೀನಿ ಅಲ್ಲಿ ಹಾಕಲ್ವಾ ವಾಲ್ಗೆ ಆಗಲ್ಲ ಇದು ಡಬಲ್ ಸೈಡ್ ತೆಗೆದು ಇಲ್ಲ ನಾರ್ಮಲ್ ಸೆಲ್ಫನ್ ಕ್ಲಿಕ್ ಎಲ್ಲ ಅದು ಇಲ್ಲ ಇಟ್ಕೊಬೇಕು ಅವಾಗ ಅಂದರೆ ಏನು
ಯಾವುದು ಆಗಬೇಕು. ಇದಕ್ಕೆ ಆಗ್ತಿದೆ ಅಲ್ಲ ವಾಲ್ಗೆ ಅಂದರೆ ಇದು ಏನಾಗ್ತದೆ, ಗ್ಯಾಪ್ ಬರ್ತದೆ ಇಲ್ಲಿ. ಛೇ, ಇಷ್ಟೆಲ್ಲ ಪ್ಲ್ಯಾನ್ ಮಾಡಿ ಎಲ್ಲ ತಂದ್ರೂ ಏನೋ ಒಂದು ಮರಿತೀವಿ. ಅಷ್ಟೇ, ಇದು ಹೋಯ್ತದೆ ಅಷ್ಟೇ. ಯೂಸ್ ಆಗುತ್ತೆ, ಇದು ಯೂಸ್ ಆಗಲ್ಲ, ಫ್ಯೂಚರಲ್ಲಿ ಯೂಸ್ ಆಗುತ್ತೆ. ಅದು ಯೂಸ್ ಆಗುತ್ತೆ 10Kಗೆ. ಅದೇ ಫ್ಯೂಚರಲ್ಲಿ ಹೇಳ್ತಾರೆ. ಕರೆಕ್ಟ್ ಅಲ್ಲ? ಹಾಂ, ಹೇಗೆ ಹೀಗೆ ಆಮೇಲೆ ಓಕೆನಾ? ಡೆಕೋರೇಷನ್ ಅಂತ ಫುಲ್ ಬಿಲ್ಡಪ್ ಕೊಟ್ವಿ, ಬಟ್ ಬರೀ 1K 2 ತಂದಿರೋದು ನಾವು, ಎಲ್ಲ ಮರ್ತು ಬಂದಿದ್ದೀವಿ. ಇವಾಗ ಮತ್ತೆ ಸೂಪರ್ ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ, ಕೆಳಗಡೆನೇ ಇದೆ ಸದ್ಯಕ್ಕೆ ಸೂಪರ್ ಮಾರ್ಕೆಟು. ಸೊ ಅಲ್ಲಿ ಹೋಗ್ತಾ ಇದೀವಿ, ಏನಾದ್ರು ಬಲೂನ್ಸ್ ಅದ ತಗೊಳ್ಳೋಣ ಅಂತ. ಬನ್ನಿ ಬನ್ನಿ. ಲಾಸ್ಟ್ ಮೂಮೆಂಟ್ ಅಲ್ಲಿ ಎಲ್ಲ ಫ್ಲಾಪ್ ಆಗುತ್ತೆ, ಬಟ್ ಆಗ್ತಿಲ್ಲ. ಅಂದ್ರೆ ಸೂಪರ್ ಮಾರ್ಕೆಟ್ ಕೆಳಗಡೆ ಇರೋದ್ರಿಂದ ಮ್ಯಾನೇಜ್ ಆಗ್ತಾ ಇದೆ, ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗ್ತಾ ಇರಲಿಲ್ಲ. ಅದರಲ್ಲೇ ಸೆಲೆಬ್ರೇಟ್ ಮಾಡಬೇಕಿತ್ತು. ಏನು ಬೇಕು? ನಂಬರ್ದು ಬರಲ್ಲ. ಬಲೂನು ಸಿಂಗಲ್ ಇಲ್ವಾ? ಪ್ಯಾಕೆಟ್ ಏನು ಮಾಡೋದು? ಫುಲ್ ಪ್ಯಾಕೆಟ್ ವೇಸ್ಟ್ ಆಗುತ್ತೆ. ನಾವು ಆರ್ಡರ್ ಮಾಡಿದ ಕೇಕ್ ಬಂತು, ಶ್ವೇತಾ ಹೋಗಿದ್ದಾಳೆ ಕಲೆಕ್ಟ್ ಮಾಡೋದಕ್ಕೆ. ಹೇಗಿದೆ ಕೇಕ್ ಅಂತ ನೋಡಬೇಕು. ಈ ಬಲೂನ್ಸ್ನ ಶಾಪ್ ಮಾಡಿದ್ದೀವಿ. ಎಷ್ಟು? 2 ಹಾರ್ಟ್, ಎಷ್ಟು? 2 ಹಾರ್ಟ್ ಬಲೂನ್ಸ್ ಆ್ಯಂಡ್ 2 red balloon, ರೆಡ್, 4 white ವೈಟ್ and 2 blue. ಐದರ್ ಈ ಕಾಂಬಿನೇಷನ್ ಇಲ್ಲ ಈ ಕಾಂಬಿನೇಷನ್, ಮೇ ಬಿ ಇದೆ. ಆ್ಯಂಡ್ ಕೇಕ್ ಹೇಗಿದೆ ನೋಡೋಣ. ಹೊಟ್ಟೆ ಹಸಿತಾ ಇದೆ. ಓಪನ್ ಮಾಡ್ತಾ ಇದ್ದಾಳೆ. ಹೇಗಿದೆ? It's nice. ಫೋಟೋದಲ್ಲಿ ಇರೋಂಗೆ ಬಂದಿದೆಯಾ? ಬಂದಿದೆ. ಆ್ಯಕ್ಚುಲಿ ಇದು ವೈಟ್ ಇರುತ್ತೆ ಅಂದ್ಕೊಂಡೆ, ಸ್ವಲ್ಪ ಸಿಲ್ವರಿಶ್ ಇದೆ. ಗೋಲ್ಡ್ ಏನು ಸ್ಪ್ರಿಂಕಲ್ ಮಾಡಿದ್ದಾರೆ. ಆ್ಯಂಡ್ ಇವನ್ ದಿ ಸ್ಟಾರ್ಸ್ ಅನ್ನೋ ಇದೆಲ್ಲ ಚೆನ್ನಾಗಿದೆ. ಇದೆಲ್ಲ ನೈಸ್, ಕೇಕ್ ಚೆನ್ನಾಗಿದೆ. ಥ್ಯಾಂಕ್ ಯು 1K ಫ್ಯಾಮ್. ಥ್ರೆಡ್ಡು ಇದು ಹಂಗೆ ನೋಡೋಣ. ಇದಕ್ಕೆ ಈ ಕ್ಯಾಟ್ ಥರ ಹಾರ್ಟ್ ಆಗುತ್ತಾ? ಅದು ಡೌಟ್ ಇದೆ ನನಗೆ. ಅಂದರೆ ಆ ಶೇಪ್ ಬರುತ್ತೆ ಅಷ್ಟೇ. ಪ್ರಾಪರ್. ಅದು ಸಾಕಾ ಇದು? ಸಾಕು. ಇದು ನಾಟ್ ಟೈಮ್ ಮಾಡೋಕ್ಕಾಗಲ್ಲ. ಟ್ರೈ ಮಾಡೋಕ್ಕೆ ಕಷ್ಟ. ಇದು ಹಾರ್ಟ್ ಎರಡು ಹೀಗೆ ಮಾಡೋಣ. ಇದು ಚೆನ್ನಾಗಿ ಕಾಣಿಸುತ್ತೆ. ಹಾರ್ಟ್ ಈ ಥರ 1 2 ಸೆಂಟ್ರಲ್ ಒಂದು ಆ್ಯಂಡ್ ಮಿಕ್ಕಿದ್ದು ವೈಟ್. ಓಕೆ, ಸೆಂಟ್ರಲ್ ಹಾರ್ಟ್ ಇಲ್ಲ, 2 ಹಾರ್ಟ್ ತೊಗೊಂಡಿರೋದು. ಓಕೆ, ಇವಾಗ ಅದೇ ಸೆಂಟ್ರಿಗೆ ಹೋಗುತ್ತೆ. ಈ ಸೈಡ್ ಒಂದು, ಆ ಸೈಡ್ ಒಂದು ಬರುತ್ತೆ. ಇದನ್ನ ಇಷ್ಟಕ್ಕೆ ಹೋಗ್ತೇನೆ. ನೋ, ನಾನು ಏನು ಅನ್ಕೊಂಡೆ, ಮೇಬಿ 1 ಹಿಯರ್, 1 ವೈಟ್ and red like an arch. Next ಬರೋಣ. ಓಕೆ, ಸ್ಟಿಕ್. ವೈಟ್ ಕಾಣಿಸ್ತಾನೆ ಇಲ್ಲ ವಾಲ್ಗೆ. ಇದೊಂದಿದೆ ರೆಡ್. ಅದೇ ಕಾಣಿಸುತ್ತೆ. ಬ್ಲೂ ಹಾಕ್ಬಿಡೋಣ ಸೆಂಟರ್ ಎರಡು. ಹಾಂ, ಓಕೆನಾ? ಹ್ಞೂ, ಇಲ್ಲ ಒಂಚೂರು ಲೆಫ್ಟಿಗೆ ಟಿಲ್. ಹಾಂ, ಓಕೆ. ಯಪ್. ಎಲ್ಲದು? ಓಕೆ. ಯಾ ಡನ್. ಲೀವ್. ಸೊ ಇದು ಡೆಕೋರ್ ಆಯಿತು. ಹೇಗೆ ಕಾಣಿಸ್ತಾ ಇದೆ? ನಮಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಬ್ಲೂ ಪ್ಲಾನ್ ಇರಲಿಲ್ಲ, ನಾವು ವೈಟ್ ರೆಡ್ ಅನ್ಕೊಂಡಿದ್ವಿ. ಬ್ಲೂ ಎಕ್ಸ್ಟ್ರಾ ಇರಲಿ ಅಂತ ತಂದಿದ್ವಿ, ಬಟ್ ಅದನ್ನು ಹಾಕ್ಬಿಟ್ವಿ. ಬ್ಲೋ ಮಾಡಿ ಸ್ಟಿಕ್ ಮಾಡುವಾಗನೂ ಒಂದು ಹೋಯ್ತು, ಹಾರ್ಟ್ ಒಂದಲ್ಲ 2 ಹೋಯ್ತು. ವೈಟ್ ಒಂದು ಒಂದು ಹೋಯ್ತು. ಬ್ಲೋ ಮಾಡಿದಾಗ ಹೋಯ್ತು. ಹಾಂ, ಇನ್ನೊಂದು
ಒಂದು ಸ್ಟಿಕ್ ಮಾಡುವಾಗ ರೆಡ್ ಹೋಯ್ತು, ವೈಟು ಒಂದು ಹೋಯ್ತು ಅಷ್ಟೇ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಇನ್ನು ತುಂಬ ವಿಡಿಯೋಸ್ ಮಾಡೋದಿದೆ. ಸೊ ಕ್ವಿಕ್ಕಾಗಿ ರೆಡಿ ಆಗಿಬಿಟ್ಟು ಬರ್ತೀನಿ. ಸೊ ನಾನು ರೆಡ್ ಡ್ರೆಸ್ ವೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಾನು ಗ್ರೀನ್ ವೇರ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ವಾಟ್ ವಿ ಆರ್ ವೇರಿಂಗ್. ಆ್ಯಂಡ್ ಪ್ರಿಯಾ ಬಂದು ಗ್ರೀನ್ ಡ್ರೆಸ್ ವೇರ್ ಮಾಡಿದ್ದಾಳೆ ಆ್ಯಂಡ್ ನಾನು ರೆಡ್ ಮಾಡಿದ್ದೀನಿ. ಸೊ ಕಾಂಟ್ರಾಸ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಗ್ರೀನ್. ಎಸ್. ಸೊ ಕ್ವಿಕ್ಕಾಗಿ ಮೇಕಪ್ ಮುಗಿಸ್ಕೊಂಡು ಬಂದುಬಿಡೋಣ. ಸೊ ರೆಡಿಯಾಗಿ ಆಯಿತು, ಆಲ್ಮೋಸ್ಟ್ ಆಯಿತು. ಆಕ್ಸೆಸರೀಸು ಪೆಂಡಿಂಗ್ ಇದೆ. ಸೆಲೆಬ್ರೇಷನ್ಗೆ ಅಂತ ಇತ್ತು ಹಾಕೋದಂತೂ ಡೌಟು. ಅಂದರೆ ಕ್ಯೂಟಾಗಿ ಕಾಣಿಸುತ್ತೆ ಅಂತ ತಗೊಂಡ್ವಿ. ಬಟರ್ಫ್ಲೈಸ್ ಎಲ್ಲ ಕ್ಯೂಟಾಗಿತ್ತು. ನೋ ನೋ ನಾನು ಹಾಕಿ ನೋಡ್ತೀನಿ. ಅರೆ ಸೆಲೆಬ್ರೇಷನ್ಗೆ ಇಟ್ ವಿಲ್ ಲುಕ್ ಗುಡ್. ಹೇಗಿದೆ? ಕಲ್ತಿದ್ದಾರೆ ಅದು. ನೋ ನೋ ಚೆನ್ನಾಗಿಲ್ಲ. ಸೊ ಅದನ್ನ ಏನು ಮಾಡೋದಿನ್ನು? ಬ್ರೈಡಿಂಗ್ ಇತ್ತ ಸುಮ್ಮನೆ ನೋಡೋಣ. ಇದು ರಿಬ್ಬನ್ ವಿ ಕ್ಯಾನ್ ಟೈ ಇಟ್. ಅದು ಹಿಂದೆ ವಿ ಕ್ಯಾನ್ ಟೈ ಬಟ್ ನೋ. ಎಷ್ಟು ಚೆನ್ನಾಗಿ ಹೈಲೈಟ್ ಕಾಣಿಸ್ತಾರಲ್ಲ. ಚಾಕೋಯು ಪಾನ್ ಮಾಡಿ ರಿಂಗ್ ರಿಂಗ್ ಅಷ್ಟೇ. ಸೊ ಸೆಲೆಬ್ರೇಷನ್ ಟೈಮ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಬೇಗ 1K ಫ್ಯಾಮಿಲಿ ಆಗಿರೋದಕ್ಕೆ. 1K ಫ್ಯಾಮಿಲಿ ಇಷ್ಟು ಬೇಗ ಆಗುತ್ತೆ ಅಂತ ನಾವು ಅನ್ಕೊಂಡೇ ಇರಲಿಲ್ಲ. ತುಂಬಾ ಬೇಗ ಆಯ್ತು. ಸೊ ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಗ್ತಾ ಇದೆ. ಒಳ್ಳೊಳ್ಳೆ ವಿಡಿಯೋಸ್ ಮಾಡ್ತೀವಿ, ಪ್ಲೀಸ್ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಅಂಡ್ ಬೇಗ ಕೇಕ್ ಕಟ್ ಮಾಡಬೇಡ, ಬಿಕಾಸ್ ತುಂಬಾ ಹೊತ್ತಾಯ್ತು ಕೇಕ್ ಆರ್ಡರ್ ಮಾಡಿ. ಆಲ್ರೆಡಿ ನಾವು ಲಂಚ್ ಮಾಡೋಣ ಅನ್ಕೊಂಡ್ವಿ, ಲಂಚ್ ಟೈಮು ಇಲ್ಲ, ಇವಾಗ ಆಲ್ರೆಡಿ ಈವ್ನಿಂಗ್ ಆಗೋಗಿದೆ. ಸೊ ಇದೇ ನಮಗೆ ಲಂಚ್ ಇವಾಗ. ಸೊ ಬೇಗ ಕೇಕ್ ಕಟ್ ಮಾಡಬೇಡ, ಇಲ್ಲಾಂದ್ರೆ ಅದು ಬೈಕೊಡುತ್ತೆ. ಅಂಡ್ ಇಲ್ಲಿ ಹಚ್ಚಿದ ಬೆಲೂನ್ ಎಲ್ಲ ಎಲ್ಲ ಹಾರ್ಟ್ ಮಾತ್ರ ಪೆಂಡಿಂಗ್ ಇದೆ. ಸ್ಪಾರ್ಕ್ಲಿಂಗ್ ಕ್ಯಾಂಡಲ್ ತರಬೇಕಿತ್ತು, ಬಟ್ ಇಲ್ಲಿ ರೂಮಲ್ಲಿ ಗಲೀಜಾಗುತ್ತೆ ಅಂತ ನಾವು ತರಲಿಲ್ಲ. ಲೆಟ್ಸ್ ಕಟ್. ನಿಮ್ಮ ಎಲ್ರ ಜೊತೆ ನಾವು ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಇವಾಗ ಇದೆಲ್ಲ ಹೋಗುತ್ತೆ, ಯಾವ್ದೆಲ್ಲ ಹೋಗುತ್ತೆ? ಕೇಕ್ ಹೋಗುತ್ತೆ. ಕೇಕ್ ಮುಚ್ಚಬೇಕು ನಾವು ಇವಾಗ. ಬೇಡ ಲೀವ್ ಅದು. ಆಮೇಲೆ ಇದಾದ್ರೆ ಫುಲ್ ಹರಡೋಗುತ್ತೆ ಇವಾಗ. ಅದೇ ಬೇಡ, ವಿಡಿಯೋಸ್ ಎಲ್ಲ ಮಾಡ್ಬೇಕಿನ್ನ. ಇದು 1 ನಿಮಿಷ ಕೇಕ್ ಆಗಿದೆ ಜಸ್ಟ್. ಎಲ್ಲ ಗಲೀಜ್. Oh my god. ಈ ಹೋಟೆಲ್ ರೂಮ್ ಗ್ಯಾರಂಟಿ ನಮ್ಮನ್ನು ಓಡಿಸ್ತಾರೆ. ಕೇಕ್ ಮೇಲೆ ಏನು ಬಿದ್ದಿಲ್ಲ ತಾನೆ? ಯು ಹ್ಯಾವ್. ಥ್ಯಾಂಕ್ ಯು. Attic. Yeah. Congrats to us. Yes, 1K celebration. ಹೇಗಿದೆ ಕೇಕ್? ಎಲ್ಲ ಮೆಲ್ಟ್ ಆಗೋಗಿದೆ. ಮಧ್ಯಾಹ್ನ ತಂದಿದ್ದು, ಸಾಯಂಕಾಲ ಕಟ್ ಮಾಡ್ತಾ ಇದೀವಿ. ಆಕ್ಚುಲಿ ಇನ್ನು ಬೇರೆ ಲೈಕ್ ಎಲ್ಲಾದ್ರೂ ಆಚೆ ಹೋಗಿ ಸೆಲೆಬ್ರೇಟ್ ಮಾಡೋಣ ಅಂತ ಅನ್ಕೊಂಡ್ವಿ, ಬಟ್ ಸದ್ಯಕ್ಕೆ ಅದಕ್ಕೆ ಟೈಮ್ ಇಲ್ಲ. ಬಟ್ ಫ್ಯೂಚರಲ್ಲಿ ನೆಕ್ಸ್ಟ್ ಎಷ್ಟಕ್ಕೆ 10K ಸೆಲೆಬ್ರೇಷನ್ ಪಕ್ಕಾ ಹೊರಗಡೆ ಹೋಗಿ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಬೇಗ ಸಬ್ಸ್ಕ್ರೈಬ್ ಆಗಿ, ಪ್ಲೀಸ್ 10K ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ. ಇದು ನಿಮಗೆ ಹೊಟ್ಟೆ ಹಸ್ತಾ ಇರೋದಕ್ಕೆ ಕೇಕ್ ಇಲ್ಲ, ಊಟ ಆರ್ಡರ್ ಮಾಡೋಣ ಈಗ. ಲಂಚ್ ಅಂತ ಆಗಲ್ಲ ಈಗ. ಬ್ರೇಕ್ಫಾಸ್ಟ್ ಲಂಚ್ ಇಲ್ಲ, ಬ್ರಂಚ್ ಅಂತಾರೆ. ನಾನು ಬಂದು ರೂಮ್ ತೋರಿಸ್ತೀನಿ ಹೆಂಗಿದೆ ಅಂತ. ರೂಮ್ ನೋಡಿ ಹೇಗಿದೆ ಅಂತ. ಇವಾಗ ಏನಿದು ಡಿನ್ನರ್ ಇದು ಒಂದೇ ಸತಿ ನಮ್ಗೆ. ಸೊ ಲಂಚ್ ಆರ್ಡರ್ ಮಾಡೋಣ. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ. ಸೊ ಏನ್ ಬೇಕು ಇವಾಗ? ಏನ್ ತಿನ್ಬೇಕು ಅನ್ಸ್ತಾ ಇದೆ? ಏನ್ ತಿನ್ಬೇಕು? ಸೆಲೆಬ್ರೇಷನ್ ಅಂದ್ರೇನೆ ಬಿರಿಯಾನಿ. ಬಿರಿಯಾನಿನೇ ತರ್ಸೋಣ.
ಸೊ ಬಿರಿಯಾನಿ ಫೈನಲಿ ಆರ್ಡರ್ ಮಾಡಿದ ಲಂಚ್ ಬಂತು. ಲಂಚ್ ಡಿನ್ನರ್ ಟೈಮಿಗೆ ಆಲ್ಮೋಸ್ಟ್ ಡಿನ್ನರ್ ಟೈಮ್ ಆಗಿದೆ. ಇವಾಗ ಮಾಡ್ತಾ ಇದ್ದೀವಿ. ಏನೇನಿದೆ ಅಂತ ಶ್ವೇತಾ ತೋರಿಸಿ. ಇದೊಂದು ಬಿರಿಯಾನಿ ಆ್ಯಂಡ್ ಇದೊಂದು ಬಿರಿಯಾನಿ ಸೇಮ್ ಕಾಣಿಸ್ತಾ ಇದೆ ಎರಡೂ. ಸೇಮ್ ಇದೆ ಆ್ಯಕ್ಚುಲಿ, ಏನು ಡಿಫ್ರೆನ್ಸ್ ಅನಿಸ್ತಾ ಇಲ್ಲ. ಟೇಸ್ಟ್ ವೈಸ್ ಏನಾದರೂ ಡಿಫ್ರೆಂಟ್ ಇರಬಹುದೇನೋ, ನೋಡೋಣ ಟೇಸ್ಟ್ ಮಾಡಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಅಸ್, ಬಿಕಾಸ್ 1K ಫ್ಯಾಮಿಲಿ ಇಷ್ಟು ಬೇಗ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಸೊ ಅದಕ್ಕೋಸ್ಕರ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಫ್ಯಾಷನ್ ಅಲ್ಲದೆ ಬೇರೆ ಲೈಕ್ ಎಕ್ಸ್ಪ್ಲೋರ್ ಆಗಿರ್ಬೋದು ಅಥವಾ ಬೇರೆ ಎನಿ ಟಾಪಿಕ್ ರಿಲೇಟೆಡ್ ವೀಡಿಯೋಸ್ ಬರಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಸ್ವಲ್ಪ ಬೇರೆ ಥರ ವೀಡಿಯೋಸ್ ಕೂಡ ಟ್ರೈ ಮಾಡ್ತಾ ಇದ್ದೀವಿ, ವಿಚ್ ಇಸ್ ಕಮಿಂಗ್ ನೆಕ್ಸ್ಟ್ ಮಂತ್. ಎಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಖಂಡಿತ ನೀವು ಎಂಜಾಯ್ ಮಾಡ್ತೀರಾ. ಸೊ ಸ್ಟೇ ಟ್ಯೂನ್ ಫಾರ್ ದೋಸ್ ವೀಡಿಯೋಸ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಂಟಿಲ್ ದೆನ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. With lots of love, take care, bye.